ಅಮ್ಮ ಕಳವ ಎಲ್ರಿಗೂ ಒಳ್ಳೇದು ಮಾಡವ ಎಲ್ರಿಗೂ ಒಳ್ಳೇದು ಮಾಡು. ನೀನು ಅಧ್ಯಕ್ಷ ಆದರೆ ಎಲ್ರಿಗೂ ಒಳ್ಳೆಯದೇ ಆಗತ್ತೆ. ಬಾ ನಿಂಗೇನೋ ತೋರಿಸ್ಬೇಕು ನಾನು. ಈಗ ಬೇಡಪ್ಪ. ಹೋ ಇದೇನು ಒಳ್ಳೆ ಹಿಂಗೆ ನಚ್ಕೋತಿದ್ಯಲ್ಲ. ಎಲೆಕ್ಷನ್ಗೆ ಸಂಬಂಧಪಟ್ಟಿದ್ದೇನೋ ತೋರಿಸ್ಬೇಕು ಅಂದಿದ್ದು ನಾನು. ಬಾ ಸುಮ್ಮನೆ. ಮಾವಯ್ಯ ಅಣ್ಣ ಅದಕ್ಕೆ ಹೇಗಿದೆ ನನ್ನ ಕಾಲೇಜ್ ಡ್ರೆಸ್ಸು? ಚೋಟು ಕಾಲೇಜ್ ಕೂಸು ಚೋಟು ರೆಡಿಯಾಗಿ ಬಂದ್ಬಿಟ್ಯಾ? ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮಾವಯ್ಯ ಮಾವಯ್ಯ ಪರವ ಬಂದೆ ಬಂದೆ ಬಂದೆ. ಬನ್ನಿ ಬನ್ನಿ. ರೆಡಿನಾ ಎಲ್ಲ? ತಗೊಳ್ಳವ. ಮಾವ ಇದು ನಮ್ಮ ಮಾರಿಗುಡಿ ಮ್ಯಾಪ್. ಓಹೋ ಓಹೋ ಅಲ್ಲ ಆಹಾ ಅನ್ಬೇಕು. ಎಷ್ಟು ಚೆನ್ನಾಗಿದೆ ನೋಡು ನಮ್ಮ ಹಳ್ಳಿ. ಸರಿ ಇವಾಗ ನೋಡು, ನೆನ್ನೆ ನಾವು ಈ ಕಡೆ ರೋಡ್ ಹತ್ರ ಪ್ರಚಾರ ಮಾಡಿದ್ವಲ್ಲ, ಇವತ್ತು ನಾವು ಈ ಜಾಗದಲ್ಲಿ ಪ್ರಚಾರ ಮಾಡ್ಬೇಕು. ಆಮೇಲೆ ನೋಡಿಲ್ಲಿ ಸೇತುವೆ ಕಾಣ್ತಿದ್ದಲ್ಲ, ಈ ಭಾಗದಲ್ಲಿ ಪ್ರಚಾರ ಮಾಡಬೇಕು. ಆಮೇಲೆ ಏ ಶಿವ, ನನ್ನ ಸೊಸೆ ಏನು ಕತೆ ಹೇಳ್ತಾವಳೆ ಅಲ್ಲ, ಅವಳು ಹೇಳ್ದಂಗೆ ಕೇಳಬೇಕು ಆಯ್ತಾಯ? ಬನ್ನಿ ಬನ್ನಿ ಬನ್ನಿ. ಈಗ ಹಿಂಗೆಲ್ಲ ಐತಲ್ಲ ಮ್ಯಾಪು, ಇಲ್ಲಿ ಎಲ್ಲಿ ಬಾಂಬ್ ಇಕ್ಕೋದು? ಬಾಂಬಾ? ಇದೇನು ಹಿಂಗೆ ಮಾತಾಡ್ತಿದ್ಯಲ್ಲ? ನೀ ಪಿಕ್ಚರ್ನಾಗೆಲ್ಲ ನೋಡಿಲ್ವ ಹಿಂಗೆ ಭೂಪಟ ಹಿಡ್ಕೊಂಡು ಪ್ಲಾನಿಂಗು ಮಾಡೋದು? ಇಲ್ಲಿ ಬಾಂಬ್ ಹಾಕಣ, ಅಲ್ಲಿ ಬಾಂಬ್ ಹಾಕಣ, ಇಲ್ಲಿ ಬಾಂಬ್ ಹಾಕಣ ಅನ್ಕೊಂಡು. ಏನಾಗಾಯ್ತಲ್ಲ ನಿನ್ಗೆ? ಯಾಕೆ ಹಿಂಗೆ ಮಾಡ್ತೀಯ? ನಿಮ್ಮ ಮಗ ಎಲ್ಲ ತಿಳ್ಕೊಂಡಿದ್ರು ಒಳ್ಳೆ ಜಾಣ್ಪದ ಥರ ಆಡ ಅಭ್ಯಾಸ ಅಲ್ವಾ, ಅದಕ್ಕೆ ಹಿಂಗೆ ಆಡ್ತಾ. ಸುಮ್ಕೆ ತಮಾಸಿ. ಅಣ್ಣ ಆದ್ರೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಲೇಡೀಸ್ ಕಾಲೇಜಿಂದ ಹುಡುಗಿರ್ ಬಂದು ಓಟ್ ಹಾಕಂಗಿದ್ದಿದ್ರೆ ನಾನೇ ನಿನ್ ಪರವಾಗಿ ಓಟ್ ಕೇಳ್ತಿದ್ದೆ. ಆದ್ರೆ ಏನ್ ಮಾಡೋಣ, ಬರೀ ಮಾರಿಗುಡಿ ಜನ ಮಾತ್ರ ಓಟ್ ಹಾಕ್ಬೇಕು ಅಂತ ರೂಲ್ಸ್ ಇದೆ. ಇವಳೊಬ್ಳು ಬಾಕಿ ಇದ್ಲು. ನೀನು ಓದ್ತಿರೋ ಹುಡುಗಿ, ಓದೋ ಮಕ್ಕಳಿಗೆ ರಾಜಕೀಯದ ಮೇಲೆ ಅಷ್ಟಾಗಿ ಆಸಕ್ತಿ ಇಟ್ಕೋಬಾರ್ದು. ಆಸಕ್ತಿ ಇದ್ರೂ ಓದ್ ಮುಗಿದ್ಮೇಲೆ ಎಲ್ಲ, ಓದೋವಾಗಲ್ಲ. ನಾನು ಓದ್ತಾನೆ ಇದೀನಿ ಅದ್ಕೆ, ಆದ್ರೆ ಕನ್ನಡ ಮೀಡಿಯಮಲ್ಲಿ ಓದಿರೋ ನನಗೆ ಸೈನ್ಸ್ ಕೊಡ್ಸಿದ್ದೀರಾ. ಅಲ್ಲಿ ಪ್ರಶ್ನೆನೂ ಇಂಗ್ಲೀಷಲ್ಲೇ ಕೇಳಬೇಕು, ಉತ್ತರನೂ ಇಂಗ್ಲೀಷಲ್ಲೇ ಕೊಡ್ತಾರೆ. ಏನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ. ಕೂಸೆ, ಮೊದ್ಲೆಲ್ಲ ಹಿಂಗೆ ಇರ್ತೈತೆ. ಈಗ ನನ್ನ ಸ್ಕೂಟ್ರೇ ತಗ, ಮೊದಲೆರಡು ಕಿಕ್ ಹೊಡೆದ್ರೆ ಅದು ಸ್ಟಾರ್ಟ್ ಆಯ್ತದ? ಸುಮ್ಕಿರ್ತದೆ. ಆಮ್ಯಾಗ ಒಂದು ಜಾಡ್ಸ್ ಹೊಡೆದ್ರೆ ನೋಡು, ಗಿಡ್ರನ್ ಗಿಡ್ರನ್ ಡ್ರನ್ 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 ಅಂತ ಸ್ಟಾರ್ಟ್ ಆಯ್ತದೆ. ಹಂಗೆ ನಿನ್ನ ಗಾಡಿನೂ ಸ್ಟಾರ್ಟ್ ಆಯ್ತದೆ. ಸುಮ್ಕಿರು. ಚೋಟು, ಏನು ಗೊತ್ತಾ, ನಮಗೆ ಏನೋ ಕಷ್ಟ ಆಗ್ತಿದೆ ಅಂತ ಅಂದರೆ ನಮ್ಮ ಜೀವನದಲ್ಲಿ ನಾವೇನೋ ಪ್ರಯತ್ನ ಪಡ್ತಿದ್ದೀವಿ ಅಂತ ಅರ್ಥ. ಕಷ್ಟಪಟ್ಟು ಏನೂ ಆಗ್ತಿಲ್ಲ ಅಂತ ಅಂದರೆ ದೇವರು ನಮಗೋಸ್ಕರ ಸಹಾಯಕ್ಕಂತ ಯಾರನ್ನಾದ್ರೂ ಕಳಿಸ್ತಾನೆ. ಇವಾಗ ನೋಡು, ನನ್ನ ಜೀವನದಲ್ಲಿ ಮಾವನ ಕಳಿಸಿರೋ ಹಾಗೆ, ನಮ್ಮ ಗುಂಡು ಜೀವನದಲ್ಲಿ ಮಾದಪ್ಪ ಅಂಕಲ್ನ ಕಳಿಸಿರೋ ಹಾಗೆ ನಿನ್ನ ಜೀವನದಲ್ಲೂ ಯಾರನ್ನಾದ್ರೂ ಕಳಿಸ್ತಾನೆ. ಥ್ಯಾಂಕ್ಸ್ ಅದ್ಗೆ, ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ಈಗ ಅಧ್ಯಕ್ಷರು ನನ್ನ ಕರ್ಕೊಂಡೋಗಿ ಬಸ್ ಹತ್ಸಿದ್ರೆ ನೀನೇ ಗೆಲ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ಯಾಕೋ ನೀನು ಆಶೀರ್ವಾದ ಮಾಡಿಲ್ಲ ಅಂದ್ರೂ ನಾನೇ ನೀನು ಬಿಟ್ಟು ಬರ್ಬೇಕು. ನಡಿ ನಡಿ, ಬಿಟ್ಬಿಟ್ಟು ಬರ್ತೀನಿ. ನಡಿ ನಡಿ, ಬಾ ಬಾ ಬಾ.